Hello students, welcome to Physics Wala, welcome to PWKCT, welcome to this wonderful series where we are discussing ಪ್ರತಿ ಒಂದು ಕಾಲೇಜ್ ಅದು ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಏನಿದೆ ಅದ್ರ ಫೀ ಸ್ಟ್ರಕ್ಚರ್ ಏನಿದೆ, ನಂಬರ್ ಆಫ್ ಸೀಟ್ಸ್ ಏನಿದೆ, ಪ್ರತಿ ಒಂದು ಬ್ರಾಂಚ್ ಅಲ್ಲಿ ಯಾವ ರೀತಿ ಕಟ್ ಆಫ್ಸ್ ಅನ್ನ ಹೋಗಿದೆ, ಅಲಾಂಗ್ ವಿತ್ ದಟ್ ಬೇರೆ ಬೇರೆ ಬ್ರಾಂಚಸ್ ಯಾವ ಅವೈಲೇಬಲ್ ಇಂಜಿನಿಯರಿಂಗ್ ಬ್ರಾಂಚಸ್ ಇದಾವೆ ಅಂಡ್ ವಾಟ್ ಆರ್ ದ ಮೋಡ್ಸ್ ಆಫ್ ಅಡ್ಮಿಷನ್ ಟು ದ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಈ ಸಿಂಗಲ್ ವಿಡಿಯೋ ಅಲ್ಲಿ ನಿಮ್ಗೆಲ್ಲಾದ್ರನ್ನ ಐಡಿಯಾ ಸಿಗುತ್ತೆ. ಸೊ ಇವತ್ತಿನ ಏನ್ ಸೀರೀಸ್ ಇದೆ ಅಥವಾ ಈ ಎಪಿಸೋಡ್ ಅಲ್ಲಿ ನಾವು ಒನ್ ಆಫ್ ದಿ ಓಲ್ಡೆಸ್ಟ್ ಅಂಡ್ ಟಾಪ್ ಮೋಸ್ಟ್ ಕಾಲೇಜ್ ಆಫ್ ಕರ್ನಾಟಕ ನೋಡ್ತಾ ಇದ್ದೀವಿ. ದಟ್ ಈಸ್ ಇಂಜಿನಿಯರಿಂಗ್ ಕಾಲೇಜ್. ದಟ್ ಈಸ್ ನಥಿಂಗ್ ಬಟ್ ವಾಟ್ UVCE ಕಾಲೇಜ್, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನ ನೋಡ್ತಾ ಇದ್ದೀವಿ. ಸೊ ಇದ್ರ ಕಾಲೇಜ್ ಕೂಡ ನಾವು ಏನ್ ಮಾಡೋಣ, ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ಅನ್ನ ನೋಡೋಣ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದ್ರೆ ರ್ಯಾಂಕ್ ಎಷ್ಟು ಬರುತ್ತೆ ಅಂಡ್ ಯಾವ ಕಟ್ ಆಫ್ ಅನ್ನ ಹೋಗಿದೆ ಟು ಗೆಟ್ ಇನ್ ಟು ದ ಟಾಪ್ ಬ್ರಾಂಚ್. ಅಲಾಂಗ್ ವಿತ್ ದಟ್ ನಾವು ಪ್ಲೇಸ್ಮೆಂಟ್ಸ್ ಬಗ್ಗೆ ನೋಡೋಣ, ಪ್ಯಾಕೇಜಸ್ ಯಾವ ರೀತಿ ಸಿಕ್ಕಿದೆ ಸ್ಟೂಡೆಂಟ್ಸ್ಗೆ ಅದನ್ನ ನೋಡೋಣ. ಅಲಾಂಗ್ ವಿತ್ ದಟ್ ಯಾವೆಲ್ಲ ಅವೈಲೇಬಲ್ ಇಂಜಿನಿಯರಿಂಗ್ ಬ್ರಾಂಚಸ್ ಇದೆ ಅಂಡ್ ಆಲ್ ದಿ ಅದರ್ ಥಿಂಗ್ಸ್ ವಿಲ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಆಫ್ ದಿಸ್ ಕಾಲೇಜ್. ಸೊ ಹಂಗಿದ್ರೆ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಒನ್ಸ್ ಅಗೇನ್ ವೆಲ್ಕಮ್ ಟು ದ ವಿಡಿಯೋ. ಸೊ ಇಫ್ ಯು ಸಿ ಓವರ್ ಹಿಯರ್, ಫೈನ್, ಇವಾಗ ನೋ NIRF ರ್ಯಾಂಕಿಂಗ್ ಅನ್ನ ಬರ್ತಿದ್ದೀನಿ. ಯಾಕೆ ಅಂದ್ರೆ ದಿಸ್ ಇಸ್ ಅನ್ ಆಟೋನಾಮಸ್ ಇನ್ಸ್ಟಿಟ್ಯೂಷನ್, ಅಂದ್ರೆ ಯೂನಿವರ್ಸಿಟಿ ಇದೆ. ನಾವು ಪ್ರೀವಿಯಸ್ ಎಲ್ಲ ಏನ್ ಕಾಲೇಜಸ್ ಅನ್ನ ಮಾಡಿದ್ವಿ ದ್ಯಾಟ್ ವಾಸ್ ಅಫಿಲಿಯೇಟೆಡ್ ಟು ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಅಂಡ್ ಒನ್ ಇನ್ಸ್ಟಿಟ್ಯೂಟ್ ಇದ್ರೆ ಅದಕ್ಕೆ NIRF ರ್ಯಾಂಕಿಂಗ್ ಸಿಗುತ್ತೆ. ಇದು ಆಟೋನಾಮಸ್ ಇನ್ಸ್ಟಿಟ್ಯೂಟ್ ಇರೋದ್ರಿಂದ, ದಟ್ ಈಸ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಇರೋದ್ರಿಂದ ಇದಕ್ಕೆ NIRF ರ್ಯಾಂಕಿಂಗ್ ಕನ್ಸಿಡರ್ ಮಾಡಲ್ಲ. ಓಕೆ, ನೆಕ್ಸ್ಟ್, the only mode of getting admission in this college is through KCET. Comment K illa, JEE illa, ಏನು ಇಲ್ಲ. The only mode to get into admission to this college is KCET. No management seat also. ನಾನು ಕಾಲೇಜ್ ವೆಬ್ಸೈಟಿಗೆ ರಿಸರ್ಚ್ ಮಾಡಿರೋ ಪ್ರಕಾರ they are telling that there is no management quota available in this college. The only mode of admission to this college is the student should either get a KCET rank. Okay, he should be eligible to get a rank and that is the only mode of admission to this college. Clear? So KCET composition ನೀವು ನೋಡಿದ್ರೆ 50% board marks, 50% KCET marks. Moving on next, in KCET the rank is calculated using a 50-50 weightage. 50% board marks, 50% KCET marks. ಇದಂತೂ ನಮ್ಗೆ ಗೊತ್ತಿದೆ. ಸೀಟ್ ಡಿಸ್ಟ್ರಿಬ್ಯೂಷನ್ ಮ್ಯಾಟ್ರಿಕ್ಸ್ ಕ್ಲಿಯರ್. ನೀವೇನಾದ್ರೂ ಈ ಕಾಲೇಜು ಸೀಟ್ ಡಿಸ್ಟ್ರಿಬ್ಯೂಷನ್ ಅನ್ನ ನೋಡಿದ್ರೆ KCET ಅಲ್ಲಿ 70% ಇರುತ್ತೆ ರಿಸರ್ವ್ಡ್ ಫಾರ್ ಕರ್ನಾಟಕ ಡೊಮಿಸೈಲ್ ಸ್ಟೂಡೆಂಟ್ಸ್. ಆಕ್ಚುಲಿ ಮ್ಯಾನೇಜ್ಮೆಂಟ್ ಕೋಟಾ ಇಲ್ಲ. There is no management quota over here, but whatever here I have given is management quota badle I will tell you that this is nothing but what sports eligible quota. Clear? Management quota kinta let us tell that this is your sports eligible quota. Clear? Fine, sports eligible quota, that is nothing but what 30% of the seats are available direct through what over here any educational trust. Fine, like it might be NCC quota, ಆ ರೀತಿ ಎಲ್ಲ ಯಾವ್ದಾರೆ ಕೋಟಾ ಇದ್ರೆ 30% of the seats are taken over here. Moving on next, available engineering branches at UVCE. ನೋಡಿ, limited number of branches ಇದೆ. First main information is in this college there are limited number of branches: artificial intelligence and machine learning, civil engineering, mechanical engineering, biotechnology, electrical engineering, electronic engineering, CSE and ISC. These are the limited branches available to you. Clear? Previous ಎಲ್ಲ ಏನ್ ಕಾಲೇಜಸ್ ನೋಡಿದ್ವಿ, ಇಟ್ ಮೈಟ್ ಬಿ MSRIT, ಇಟ್ ಮೈಟ್ ಬಿ ಯೋರ್ RVCE, ಇಟ್ ಮೈಟ್ ಬಿ ಯೋರ್ BMS ಆರ್ ಇಟ್ ಮೈಟ್ ಬಿ ದಯಾನಂದ ಸಾಗರ್ ಯೂನಿವರ್ಸಿಟಿ ಆಲ್ಸೋ. ಕ್ಲಿಯರ್? ಸೊ ಈ ಎಲ್ಲಾ ಕಾಲೇಜಸ್ ಅಲ್ಲಿ ನಂಬರ್ ಆಫ್ ಇಂಜಿನಿಯರಿಂಗ್ ಬ್ರಾಂಚಸ್ ವರ್ ಮೋರ್, ಸೊ ಸೀಟ್ಸ್ ವರ್ ಮೋರ್. ಬಟ್ ಇಲ್ಲಿ ಉಲ್ಟಾ, ಸೀಟ್ಸ್ ಆರ್ ಲೆಸ್, ಸಾರಿ, ಬ್ರಾಂಚಸ್ ಆರ್ ಲೆಸ್ ಬಟ್ ಸೀಟ್ಸ್ ಆರ್ ಮೋರ್ ಬಿಕಾಸ್ ಕಂಪ್ಲೀಟ್ಲಿ ಮೋಡ್ ಆಫ್ ಅಡ್ಮಿಷನ್ ಇಸ್ ಥ್ರೂ KCET. ನೋಡಿ, branch wise seats available through KCET. Computer science engineering ali itself has 100 branches, single branch has 100. CSE sub branches ali 130 ಇದೆ. Electronics and communication ali 120 seats. EEE ಅಲ್ಲಿ 90 seats almost. Mechanical engineering ಅಲ್ಲಿ 180 seats. Biotechnology ಅಲ್ಲಿ 70 seats. Aerospace engineering 50 seats and information sciences 70 seats. Around 750 to 800 seats are available for engineering. ಇದು ಆಕ್ಚುಲಿ ಈ ಬ್ರಾಂಚಸ್ ಮೊದಲು ಅವೈಲೇಬಲ್ ಇತ್ತು. ಸೊ ಈ ಡೇಟಾ ಬಂದಿದೆ. ಇವಾಗ ಈ ಬ್ರಾಂಚಸ್ ಅನ್ನ ತೆಗ್ದಾಕ್ಬಿಟ್ಟಿದ್ದಾರೆ. ಓಕೆ, ಕರೆಂಟ್ಲಿ ದೇ ಹ್ಯಾವ್ ರಿಮೂವ್ ದಿಸ್ ಬ್ರಾಂಚಸ್ ಓವರ್ ಹಿಯರ್. ಓಕೆ, ಈ ಎರಡು ಬ್ರಾಂಚಸ್ ಇಲ್ಲ. ಫೈನ್, ಈ ಕಾಲೇಜಲ್ಲಿ, ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಕರೆಂಟ್ಲಿ
there is no branch related to this. Only these are the branches available. Along with this, civil engineering ಕೂಡ ಇಲ್ಲಿ available ಇದೆ. Okay, civil engineering is also available. Now if you see branch wise cutoff ಅನ್ನ ನೀವು ನೋಡಿದ್ರೆ ನಿಮ್ಗೆ ಏನಾದ್ರೂ ಬೋರ್ಡ್ಸ್ ಅಲ್ಲಿ 270 ಇದ್ರೆ ಮಕ್ಕಳ, if you have, my dear students, 270 marks in your boards, clear? ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ 2024 ಅಲ್ಲಿ 2386 ಕಟ್ ಆಫ್ ಹೋಗಿತ್ತು, 2025 ಅಲ್ಲಿ 6K ಕಟ್ ಆಫ್. ಸೊ ಆಲ್ಮೋಸ್ಟ್ 110 ಮಾರ್ಕ್ಸ್ ಇದ್ರೆ KCET ಅಲ್ಲಿ, ನಿಮ್ಗೆ ಏನಾದ್ರೂ 110 ಮಾರ್ಕ್ಸ್ ಇದ್ರೆ KCET ಅಲ್ಲಿ ವಿತ್ 270 ಪ್ಲಸ್ ಬೋರ್ಡ್ ಮಾರ್ಕ್ಸ್, 275 280 ಬೋರ್ಡ್ ಮಾರ್ಕ್ಸ್ ಅಂಡ್ 110 115 ಮಾರ್ಕ್ಸ್ ಓವರ್ ಇಯರ್, ಆರಾಮ್ಸೆ ನಿಮ್ಗೆ ಒಂದು CSE ಬ್ರಾಂಚ್ ಸಿಗುತ್ತೆ ಇನ್ ದಿಸ್ ಕಾಲೇಜ್, UVC ಕಾಲೇಜ್. ಅದೇ ನಿಮ್ದು ಬೋರ್ಡ್ ಮಾರ್ಕ್ಸ್ ಜಾಸ್ತಿ ಆಯ್ತಪ್ಪ ಸರ್, ನನ್ನ ಬೋರ್ಡ್ ಮಾರ್ಕ್ಸ್ 290 ಪ್ಲಸ್ ಇದೆ, 285 ಪ್ಲಸ್ ಇದೆ ಅಂಡ್ KCET ಮಾರ್ಕ್ಸ್ 110 115 ಇದೆ, ಆರಾಮ್ಸೆ ಸಿಕ್ಕೇ ಬಿಡುತ್ತೆ. ಕ್ಲಿಯರ್? ನೋ ನೀಡ್ ಟು ವರಿ. ಕ್ಲಿಯರ್? AIML ಮಷಿನ್ ಲರ್ನಿಂಗ್ ಅರೌಂಡ್ 9.5K to 7.5K ಹೋಗಿತ್ತ, 100 ಪ್ಲಸ್ ವಾಸ್ ದಿ ವಾಟ್ ಟಾರ್ಗೆಟ್ ಸ್ಕೋರ್. Electronics and communication ECE 10K ಹೋಗಿತ್ತ, 9K ಓವರ್ ಹಿಯರ್, 90 ಪ್ಲಸ್ ಮಾರ್ಕ್ಸ್ ಬೇಕಿತ್ತ. EEE ಅಲ್ಲಿ 28K 21K ಕಟ್ ಆಫ್ ರ್ಯಾಂಕಿಂಗ್ ಕ್ಲೋಸ್ ಆಗಿತ್ತು, 70 to 80 ಪ್ಲಸ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಅರೌಂಡ್ 62K ಮಟ ಸೀಟ್ ಸಿಗೈತಿ, 54K ಮಟ ಸೀಟ್ ಸಿಕ್ಕೈತಿ, 55 ಪ್ಲಸ್. ISC ಇನ್ಫಾರ್ಮೇಶನ್ ಸೈನ್ಸ್ ಇಂಜಿನಿಯರಿಂಗ್ ಅಲ್ಲಿ 7835 to 7596 ಅರೌಂಡ್ 100 ಪ್ಲಸ್. So this was the approximate cutoffs and rankings which you are having a confidence that you can get a seat in UVC. Clear? Next ana nodidre conclusion for this cutoff over here. To get under 7000 rank, you need roughly 110 plus marks in boards and 180 marks in KCET. Correct? Sorry, 110 marks nimge roughly beku, 110 plus marks out of 180, assuming that you have scored 90% in boards. To get under 1000 rank, okay, to get under specialized branches, you need roughly around 95 to 100 marks. Don't just aim for a seat in UVC, try to get a rank below what? 5000. Aim for top 5000 rank. 5000 rank nim bantandre top branch alli top seat fixed. Coming to the next, X factor to get into UVC. Fine. ನೋಡಿ, the main thing is what? ಇದನ್ನಲ್ವಾ, 4 ವರ್ಷ ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ಟಾಪ್ ಕಂಪ್ನಿಗೆ ಹೋಗ್ಬೇಕು, ಟಾಪ್ ಕಂಪ್ನಿಗೆ ಹೋಗಿ ಟಾಪ್ ಪ್ಯಾಕೇಜ್ ಸಿಗಬೇಕು. ಸೊ ಆ ರೀತಿ ಫ್ಯಾಕ್ಟರ್ಸ್ ಅನ್ನ ನೋಡಿದ್ರೆ highest package in 2024 was 30 lakhs, 2025 ಅಲ್ಲಿ 35 LPA. Average package ಅನ್ನ ನೀವು ನೋಡಿದ್ರೆ 8.20 to 8.50 ಸಿಕ್ಕಿದೆ 2025 ಅಲ್ಲಿ. Companies visited data ಇಲ್ಲ, but total offers made is 552 to 775 in 2025. Number has been increased exponentially. Clear? Moving on next, branch wise fees. Clear? Branch wise fees ಅನ್ನ ನೀವು ನೋಡಿದ್ರೆ ಮೆರಿಟ್ ಕೋಟಾ ಫೀಸ್ KCET ಕಾಮೆಡ್ಗೆ ಅವೈಲೇಬಲ್ ಇಲ್ಲ. there is only merit quota. Clear? There is only merit quota. KCET quota ali what is fixed by government, that is 5,80,000, and this fees is only for your college fees, admission fees, building fees, correct? ಆಮೇಲೆ ಸ್ಪೋರ್ಟ್ಸ್ ಫೀಸ್, ಹೆಲ್ತ್ ಹಾಸ್ಪಿಟಲ್ ಫೀಸ್, ಇದನ್ನೆಲ್ಲ ಬೇಸಿಕ್ ಏನ್ ಫೀಸ್ ಅದಾವ ಅದನ್ನ this hostel is not included. Remember students, hostel ಇದ್ರಲ್ಲಿ ಇನ್ಕ್ಲೂಡೆಡ್ ಇಲ್ಲ. ಇದಷ್ಟೇ ಕಾಲೇಜ್ ಅಲ್ಲ, ಎಲ್ಲಾ ಕಾಲೇಜ್ ನಾನು ಏನ್ ಹೇಳ್ತಾ ಇದ್ದೀನಿ ಹಾಸ್ಟೆಲ್ ಇಲ್ಲ. ಸುಮ್ಮನೆ ರಾಂಗ್ ಇನ್ಫಾರ್ಮೇಶನ್ ತಗೊಳ್ಳಿಕ್ ಹೋಗ್ಬೇಡಿ. ಸರ್ ಇಷ್ಟೇ ಫೀಸ್ ಅಲ್ಲಿ ಇಂಜಿನಿಯರಿಂಗ್ ಮುಗಿಯತ್ತಾ? ಇಲ್ಲ, ಇದರಲ್ಲಿ ಹಾಸ್ಟೆಲ್ ಫೀಸ್ ಬರುತ್ತೆ, ಮತ್ತೆ ಬುಕ್ಸ್ ಬರುತ್ತೆ, ಮತ್ತೆ ಕೆಲವೊಂದು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಫೀಸ್ ಎಲ್ಲ ಆಡ್ ಅಪ್ ಆಗ್ತಾ ಹೋಗುತ್ತೆ. Clear? So the first main information is that is this fees is for what? Only for your educational or hostel building fee. No hostel fees is included in this. Moving on next, management quota available illa. In this college there is no management quota. Only the mode of admission is through what? You are getting into KCET, through KCET. So this is the college building students. I hope you get motivated over here. ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಿದ್ರು ಸರ್ UVC ಕಾಲೇಜ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡಿ. ಸೊ ಐ ಹೋಪ್ ಯಾರ್ಯಾರಿಗೆಲ್ಲ ಇನ್ಫಾರ್ಮೇಶನ್ ಬೇಕಿತ್ತು ಈ ಪರ್ಟಿಕ್ಯುಲರ್ ಕಾಲೇಜ್ ಬಗ್ಗೆ, ಈ ಇನ್ಫಾರ್ಮೇಶನ್ ಅನ್ನ ನಿಮಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ತಲುಪಿದೆ. ಅಂಡ್ ಅಲಾಂಗ್ ವಿತ್ ದಿಸ್, ಇಫ್ ಯು ವಾಂಟ್ ಟು ಫಿಕ್ಸ್ ಅ ಸೀಟ್ ಇನ್ ದಿಸ್ ಕಾಲೇಜ್, ಫೈನ್. ಇಫ್ ಯು ವಾಂಟ್ ಟು ಫಿಕ್ಸ್ ಅ ಸೀಟ್ ಇನ್ ದಿಸ್ ಕಾಲೇಜ್, ಕಮೆಂಟ್ ಅನ್ನ ಹಾಕಿ ಸ್ಟೂಡೆಂಟ್ಸ್, ಐ ವಿಲ್ ಗೆಟ್ ಇನ್ ಟು UVC ಅಂತ ಹೇಳಿ. ಕ್ಲಿಯರ್? ಸೊ ನಿಮ್ಗೆ ಡೈರೆಕ್ಟ್ ಆಗಿ ಅದೇ ಕಾಲೇಜಲ್ಲಿ ಸಿಗೋಣ. ಐ ಹೋಪ್ ಈ ಸೀರೀಸ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಸೊ ಟಿಲ್ ದೆನ್ ಟೇಕ್ ಕೇರ್ ಆಫ್ ಯರ್ ಹೆಲ್ತ್. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ.